ಇದು ನಿನಗೆ ಸರಿ ಅನ್ಸುತ್ತದೆ. ಸ್ನೇಹಿತರೆ ನಮಸ್ತೆ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 12 ಕನ್ನಡ. ನಾನು ಭಾಸ್ಕರ್ ತೋಟಿಗೆರೆ. ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಸ್ಟುಡಿಯೋದಲ್ಲೇ ನೈಟ್ ರೋಡ್ ಚಿತ್ರತಂಡ ಇರುವಂಥದ್ದು. ಸೊ ನೈಟ್ ರೋಡ್ ಅಂದ ತಕ್ಷಣ ನಮಗೆ ತಲೆಯಲ್ಲಿ ಸಾಕಷ್ಟು ವಿಷಯಗಳು ಉಳಿಯುತ್ತೆ. ಸೊ ಇದ್ರ ಕುರಿತು ಮಾತನಾಡೋಣ. ಅದಕ್ಕೂ ಮುಂಚೆ ನಮ್ಮೊಂದಿಗೆ ಚಿತ್ರತಂಡ ಇದ್ದಾರೆ. ಸೊ ಅವರನ್ನು ವೆಲ್ಕಮ್ ಮಾಡ್ಕೊಳ್ತೀನಿ. ಮೊದಲಿಗೆ ಫಸ್ಟಲ್ಲಿ ನಮಗೆ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಜಿ ಅವರಿದ್ದಾರೆ. ಸೊ ಅವರನ್ನು ವೆಲ್ಕಮ್ ಮಾಡ್ಕೊಳ್ತೀನಿ. ಸರ್ ನಮಸ್ತೆ. ಖ್ಯಾತ ನಟರಾದಂಥ ಧರ್ಮ ಸರ್ ಇದ್ದಾರೆ. ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಿರ್ದೇಶಕರಾದಂಥ ಗೋಪಾಲ್ ಹಳೆಪಳ್ಳಿ ಅವರಿದ್ದಾರೆ. ಸೊ ಅವ್ರನ್ನೂ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೀನಿ. ಸರ್ ನಮಸ್ತೆ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಗೆ ನೈಟ್ ರೋಡ್ ಅಂದ ತಕ್ಷಣ ನಮಗೆ ಧರ್ಮ ಸರ್ ಕಾಣಿಸ್ಕೊಳ್ತಾರೆ. ಅದರಲ್ಲಿ ಪೊಲೀಸ್ ಪಾತ್ರದಲ್ಲಿ. ಇದೊಂಥರ ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಅಂತ ಅನಿಸುತ್ತೆ. ಸೊ ಮೊದಲಿಗೆ ಧರ್ಮ ಸರ್ನೇ ಕೇಳ್ತೀನಿ ಸರ್. ಸರ್ ನೈಟ್ ರೋಡ್ ಅಂದ ತಕ್ಷಣ ಸೊ ಹೇಗೆ ಅನಿಸುತ್ತೆ ಸರ್? ಅಂದರೆ ಅಲ್ಲ, ನಾನು ಸಾಕಷ್ಟು ಹೀರೋಗಳದ್ದು ಸಿನಿಮಾ ನೋಡಿದ್ದೀನಿ. ಭಾಳ ಡಿಫ್ರೆಂಟ್. ನಿಮ್ಮ ಪ್ರಕಾರನೇ ಈಗ ಕ್ರೈಮ್ ಥ್ರಿಲ್ಲರ್ ಸಬ್ಜೆಕ್ಟ್ ಇರ್ಬೋದು, ಎಲ್ಲ ಥರದ ಸಬ್ಜೆಕ್ಟು ನಾನು ನೋಡಿದ್ದೀನಿ. ಬಟ್ ನಾನು ಈ ಸಲ ನಾನೇ ಒಂದು ಮೇನ್ ಲೀಡಾಗಿ ಆ್ಯಕ್ಟ್ ಮಾಡಿ ಈ ಒಂದು ನೈಟ್ ರೋಡಲ್ಲಿ ಇವ್ರು ಮಾಡಿರೋಂಥ ಸಬ್ಜೆಕ್ಟ್, ನಮ್ಮ ಗೋಪಾಲ್ ಹಳೆಪಾಳ್ಯ ಮಾಡಿರೋಂಥ ಸಬ್ಜೆಕ್ಟು ಇಲ್ಲಿವರು ನನ್ನ ಕೆರಿಯರಲ್ಲಿ ನಾನು ಆ್ಯಕ್ಟ್ ಮಾಡಿದಿರೋ ಸಿನಿಮಾಯಿಂದ ಇರ್ಬೋದು, ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ಇರ್ಬೋದು, ಈಗ ನಮ್ಮ ಕನ್ನಡ ಸಿನಿಮಾಗಳಿರ್ಬೋದು, ಯಾವುದು ಈ ಥರ ಒಂದು ಕಂಟೆಂಟ್ನ ತೊಗೊಂಡಿಲ್ಲ. ಕರ್ಮ ರಿಟರ್ನ್ಸ್ ಅನ್ನೋದು ಹೆಂಗೆ ಅಂದರೆ, ಈಗ ಎಲ್ಲ ಹಿಂದಿನ ಜನದಲ್ಲಿ ಈ ಜನದಲ್ಲಿ ನಾವೇನು ತಪ್ಪು ಮಾಡ್ತೀವಿ, ಈ ಜನದಲ್ಲಿ ನಮ್ಗೆ ಶಿಕ್ಷೆ ಇರೋಲ್ಲ. ಅದು ಆ ಥರದಲ್ಲಿ ಯಾವುದೋ ಜನ್ಮದ ಪಾಪನ ಈ ಜನ್ಮದಲ್ಲಿ ನಾವು ಅನುಭವಿಸ್ಬೇಕು ಅನ್ನೋದನ್ನು ಒಂದು ಕಂಟೆಂಟ್ ಇಟ್ಕೊಂಡು ಅದು ಭಾಳ ಲಾಜಿಕ್ಕಾಗಿ, ಅದರಲ್ಲೂ ಭಾಳ ಅರ್ಥಪೂರ್ವಕವಾಗಿ ಒಂದು ಸಬ್ಜೆಕ್ಟ್ ಮಾಡಿ ಇದರಲ್ಲಿ ಎಂಟೈರ್ ಸಿನಿಮಾನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ನಂಗೆ ತುಂಬ ಖುಷಿ. ಯಾಕಂದರೆ ರೆಗ್ಯುಲರ್ ನಿಮ್ಗೆ ಗೊತ್ತಲ್ಲ, ನಾವು ಒಂದು 300 ಸಿನಿಮಾಲಿ ಎಲ್ಲ ಥರ ಪಾತ್ರ ಮಾಡಿರ್ತೀವಿ, ಎಲ್ಲ ಥರ ಕಂಟೆಂಟ್ ನೋಡಿರ್ತೀವಿ, ಯಾವುದೋ ಒಂದು ಮಿಕ್ಸ್ ಆಗಿರುತ್ತೆ ಅಂತ ಅಂದ್ಕೊತೀವಿ. ಬಟ್ ಆದರೆ ಈ ಸಿನಿಮಾದಲ್ಲಿ ಒಂದು 68-70 ಸೀನಲ್ಲಿ ಒಂದೇ ಒಂದು ಸೀನಲ್ಲೂ ಎಲ್ಲೂ ಇವರು ಆ ಸಿನಿಮಾದಿಂದ ಒಂಚೂರು ಪ್ರೇರಣೆ ಮಾಡ್ಕೊಂಡು ಇನ್ಸ್ಪೈರ್ ಮಾಡ್ಕೊಂಡು ಮಾಡಿದ್ದಾರೆ. ಅವೆಲ್ಲ ಯಾವುದೂ ಇಲ್ಲ. ಅದೊಂದೇ ಖುಷಿ ನನಗೆ ನೈಟ್ ರೋಡ್ ಮಾಡೋದಕ್ಕೆ. ಓಕೆ, ಎಸ್. ಇನ್ನು ಡೈರೆಕ್ಟರ್ ಸರ್ ನಿಮ್ಮನ್ನ ಮಾತನಾಡ್ತೀನಿ. ಸೊ ನೈಟ್ ರೋಡ್ ಅಂದ ತಕ್ಷಣ ನಮಗೆ ಸಾಕಷ್ಟು ಈ ಕ್ರೈಮ್ ಬರುತ್ತೆ, ಅಥವಾ ಅಲ್ಲಿಂದು ಅದು ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲಿಂಗ್ ಬರುತ್ತೆ. ಸೊ ಈ ಸಬ್ಜೆಕ್ಟ್ ಏನು, ಯಾಕೆ ಈ ಸಬ್ಜೆಕ್ಟ್ ಯಾಕೆ ತೊಗೊಂಡ್ರಿ, ಟೈಟಲ್ ಯಾಕೆ ಇದನ್ನೇ ತೊಗೊಂಡ್ರಿ ಅಂತ? ಈಗ ಸಸ್ಪೆನ್ಸ್ ಥ್ರಿಲ್ಲರ್ ಅದು ಜಾನರ್ ಅಷ್ಟೇ, ಬಟ್ ಅದನ್ನು ಹೇಳ್ತಾ ಹೋಗೋದ್ ರೀತಿ ಇದೆಯಲ್ಲ, ಅದು ನಮಗೆ ಸಖತ್ ಇಂಪಾರ್ಟೆಂಟ್. ಅದನ್ನ ನಾನು ಕ್ರೈಮ್ ಮರ್ಡರ್ ಆ ಥರದ್ದೆಲ್ಲ ಅಲ್ಲ. ಇಲ್ಲಿ ಮೈನ್ ತಾಂಡಿದ್ದೇನೆ ಅಂತ ಹೇಳಿದ್ರೆ, ನಾನು ಯಾವಾಗಲೂ ಈಗ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹೇಳ್ತಾರೆ ಏನಂದ್ರೆ, ಓದ್ ಜನ್ಮದಲ್ಲಿ ಮಾಡಿದ ಪಾಪ ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೀನಿ, ಯಾವ ಜನ್ಮದ ಕರ್ಮ ಈಗ ಅನುಭವಿಸ್ತಾ ಇದ್ದೀನಿ. ಯಾಕೆ ಆ ಜನ್ಮದಲ್ಲೇ ಪನಿಷ್ಮೆಂಟ್ ಇಲ್ಲ, ಅದು ಯಾಕೆ ಪೋಸ್ಟ್ಪೋನ್ ಆಗುತ್ತೆ, ಶಿಫ್ಟ್ ಆಗುತ್ತೆ? ಅದು ನನಗೆ ಲಾಜಿಕಲಿ ಏನಿರ್ಬೋದು ನನ್ನ ಪಾಯಿಂಟ್ ಆಫ್ ವ್ಯೂನಲ್ಲಿ, ಅಂದ್ರೆ ಅದು ಮೈಥಾಲಜಿಕಲ್ಲು ಆ ಥರ ಅಲ್ಲ, ಏನಕ್ಕೆ ಇರ್ಬೋದು. ಯಾಕಂದ್ರೆ ನಮ್ಮ ದೊಡ್ಡವ್ರು ಏನೇ ಮಾಡಿದ್ರು ಅದರಿಂದ ಏನೋ ಒಂದು ಅರ್ಥ ಇರುತ್ತೆ, ಅದು ನಮ್ಗೆ ಒಳಗಿರಲ್ಲ. ಬಟ್ ನನ್ನ ಪಾಯಿಂಟ್ ಆಫ್ ವ್ಯೂನಲ್ಲಿ ಏನಿರ್ಬೋದು ಅಂತ ನನಗೆ ಫ್ಲ್ಯಾಶ್ ಆಗಿದ್ದು ಒಂದು ಥಾಟು. ಆ ಥಾಟ್ನ ನಾನು ಇಲ್ಲಿ ಹೇಳ್ಬೇಕೀಗ. ನಾನು ಹೇಳ್ಬೇಕು ಅಂತ ಹೇಳಿದ್ರೆ, ಅದನ್ನು ನಮಗೆ ಈಗ ಏನೇ ಹೇಳಿದ್ರು ಜನಗಳಿಗೆ ಏನೋ ಈಗ ದೇವ್ರದ್ದು ಆ ಥರ ಹೇಳಿದ್ರೆ ಯಾರು ಇದು ಮಾಡಲ್ಲ. ಸೊ ಆ ಜನಗಳು ಕುತ್ಕೊಂಡು ಅದನ್ನ ಸಸ್ಪೆನ್ಸ್ ಥ್ರಿಲ್ಲರ್ನ ಕ್ರಿಯೇಟ್ ಮಾಡ್ತಾ ಅದನ್ನ ಕ್ಯೂರಿಯಾಸಿಟಿಲಿ ನೆಕ್ಸ್ಟ್ ಏನಾಗುತ್ತೆ ನಾವು ಕುತೂಹಲದಲ್ಲಿ ನೋಡ್ತಾ ಅವ್ರಿಗೊಂದು ಮೆಸೇಜ್ ಅಂತ ಹೇಳ್ಬೇಕು. ಇದಕ್ಕೋಸ್ಕರ ಅದನ್ನ ತಗೊಂಡು ನಾನು ಒಂದು ರೋಡಲ್ಲಿ ನಡೆಯೋ ಒಂದು ಕಥೆನ, ಅಲ್ಲೊಂದು ಮರ್ಡರ್ ಆಗ್ತಾ ಇರ್ತಾರೆ, ಸಾಯ್ತಾ ಇರ್ತಾರೆ. ಅದು ಏನಕ್ಕೆ ಸಾಯ್ತಾರೆ, ಈಗ ತಮ್ಮ ಯಾರೋ ಇನ್ಸ್ಪೆಕ್ಟರ್ ಧರ್ಮ ಸರ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವ್ರ ತಮ್ಮ ಅಲ್ಲಿ ಆಕ್ಸಿಡೆಂಟ್ ಸತ್ತು ಹೋಗ್ತಾರೆ. ಆ ಆಕ್ಸಿಡೆಂಟ್ ಆಗಿ ಸತ್ತೋಗ್ತಾರೆ ಅಂತ ಹೋದಾಗ ಅದು ಆಕ್ಸಿಡೆಂಟ್ ಅಲ್ಲ, ಅದು ಅನ್ಯಾಚುರಲ್ ಆಗಿ ಏನೋ ಆಗಿರ್ಬೋದು, ಸಮಥಿಂಗ್ ಏನೋ ಆಗಿರ್ಬೋದು ಅಂತ ಅವ್ರಿಗೆ ಡೌಟ್ ಸ್ಟಾರ್ಟ್ ಆಗುತ್ತೆ. ಅದು ಅಫಿಷಿಯಲ್ ಆಗಲ್ಲ, ಅವ್ರ ಇನ್ಸ್ಪೆಕ್ಟರ್ ಅವ್ರದ್ದು ಅಫಿಷಿಯಲ್ ಅಲ್ಲ, ಅನ್ಅಫಿಷಿಯಲ್ ಆಗಿ ಆ ಕ್ಯೂರಿಯಾಸಿಟಿಲಿ ಅದು ಹಿಂದೆ ಬಿದ್ದಾಗ ಒಂದೊಂದೇ ಡಿಕೋಡ್ ಆಗ್ತಾ ಹೋಗುತ್ತೆ. ಅದೇ ಆ ಸಬ್ಜೆಕ್ಟ್. ಅದು ಆ ರೋಡಲ್ಲಿ ನಡೆಯೋದ್ರಿಂದ ಅದನ್ನು ನೈಟ್ ರೋಡ್ ಅಂತ. ಇನ್ನು ಕಾಮಿಡಿ ಕಿಲಾಡಿಗಳು ಖ್ಯಾತಿ ನೀವು. ಸೊ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಏನು, ಹೇಗೆ ಕಾಣಿಸ್ಕೊಂಡಿದ್ದೀರಿ, ಏನಾಗಿ ಕಾಣಿಸ್ಕೊಂಡಿದ್ದೀರಿ ಅಂತ? ನಮ್ಮದು ಮೊದಲನೇದಾಗಿ ಧರ್ಮಣ್ಣನ ಜೊತೆ ಮಾಡಿರೋದೇ ಒಂದು ದೊಡ್ಡ ಖುಷಿ. ಯಾಕಂದರೆ ಅವರು ಕನ್ನಡದ ಎಲ್ಲ ಗೊತ್ತಿರೋಂಗೆ ಕನ್ನಡದ ಎಲ್ಲ ಸೂಪರ್ ಸ್ಟಾರ್ಗಳಿಗೂ ವಿಲನ್ ಆಗಿ ಮಾಡಿದರು. ಈ ಸಿನಿಮಾದಲ್ಲಿ ಹೀರೋ ಆಗಿ ಮಾಡಿದ್ದಾರೆ. ಸೊ ಅವ್ರ ಜೊತೆ ನಂದು ಪಾತ್ರ ಕ್ಯಾರಿ ಆಗುತ್ತೆ. ಸೊ ಅವ್ರಿಗೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ನಂದು. ಅವ್ರ ಇನ್ವೆಸ್ಟಿಗೇಷನ್ ಬಂದಾಗ ನನ್ನ ಕ್ಯಾರೆಕ್ಟ್ರು ಒಂದು ನೈಸ್ ರೋಡಲ್ಲಿ ಇರ್ತಕ್ಕಂಥ ಒಂದು ಕ್ಯಾರೆಕ್ಟ್ರು, ಅದು ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಸೊ ಅವ್ರ ಇನ್ವೆಸ್ಟಿಗೇಷನ್ಗೆ ಸಹಾಯ ಮಾಡ್ತಾ ಹೋಗುತ್ತೆ. ಆ ಥರದ್ದು ಒಂದು ಕ್ಯಾರೆಕ್ಟ್ರು, ಅದನ್ನು ಒಂದು ಕಾಮಿಡಿಯಾಗಿ ಜರ್ನಿ ಆಗುತ್ತೆ ಕ್ಯಾರೆಕ್ಟ್ರು. ಅದನ್ನು ತುಂಬ ಚೆನ್ನಾಗಿ ಡೈರೆಕ್ಟ್ರು ಕ್ಯಾರಿ ಮಾಡಿದ್ದಾರೆ. ಸೊ ನಾನು ಫಸ್ಟ್ ಟೈಮ್ ಅವ್ರನ್ನ ನೋಡಿದಾಗ, ನಾನು ಪಾತ್ರ ಮಾಡಿರಲಿಲ್ಲ, ಇದೇ ಫಸ್ಟು ಧರ್ಮಣ್ಣನ ಜೊತೆ ಮಾಡಿದ್ದು. ಮುಂಚೆ ಎಲ್ಲ ಸ್ಕ್ರೀನ್ ಮೇಲೆ ನೋಡಿದಾಗ ನನಗೆ ಆ್ಯಕ್ಚುಲಿ ಭಯ ಇತ್ತು ಸರ್. ಯಾಕಂದರೆ ದೈತ್ಯ ದೇಹಿ ಜೊತೆಗೆ ಅಷ್ಟೇ ಒಂದು ಹೊರಟಿನಪ್ಪ ಅನ್ನೋ ಥರ ಇತ್ತು. ಬಟ್ ಅವ್ರು ನೋಡಿದ್ರೆ ನಿಜವಾಗ್ಲೂ ಮಗೋತಾರೆ, ಅವ್ರು ಎದುರಿಗಿದ್ದಾರೆ ಅಂತಲ್ಲ,
ಅಷ್ಟೇ ಸಾಫ್ಟ್ ಕ್ಯಾರೆಕ್ಟ್ರು, ಇಷ್ಟು ಸಾಫ್ಟ್ ಇರ್ತಾರಪ್ಪ ಅನ್ಸ್ಬಿಡ್ತು ಒಂದ್ಸಲ. ನಾವು ಪಾತ್ರ ಮಾಡುವಾಗಲೂ ಕೂಡ ನಮ್ಮ ಜೊತೆ ಮಿಂಗಲ್ ಆಗಿ ಇದನ್ನ ಹಿಂಗೆ ಮಾಡೋಣ, ಇದನ್ನ ಹಿಂಗೆ ಡೆವಲಪ್ ಮಾಡೋಣ, ಸೊ ಆಮೇಲೆ ನೀನು ಹಿಂಗೆ ಹೇಳು, ನಾನು ಹಿಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಷ್ಟು ಚೆನ್ನಾಗಿ ನಮ್ಗೆ ಮಿಂಗಲ್ ಆಗಿ ಸೊ ಆ ಸೀನನ್ನು ಕಟ್ಕೊಡೋರು ಅಂದರೆ ನಮಗೂ ಖುಷಿ ಆಗುತ್ತೆ. ಅದ್ರ ಜೊತೆಗೆ ಆ್ಯಕ್ಟ್ ಮಾಡೋಕ್ಕೂ ಕೂಡ ಅಷ್ಟೇ ಖುಷಿ ಆಗೋದು. ಅಷ್ಟು ಸಪೋರ್ಟಿವ್ ಆಗಿ ಮಾಡಿದ್ರು ನಮಗೆ. ಸೊ ಹಂಗಾಗಿ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಕ್ಯಾರಿ ಮಾಡೋದಕ್ಕೆ ಹೆಲ್ಪ್ ಆಯಿತು. ಜೊತೆಗೆ ಮಂಜು ಅಂತಿದ್ದಾರೆ, ಅವರು ನಮ್ಮದು ಕಾಂಬಿನೇಷನ್ ಚೆನ್ನಾಗಿ ವರ್ಕ್ ಆಗಿದೆ ಸಿನಿಮಾದಲ್ಲಿ. ಕಾಮಿಡಿನೂ ಚೆನ್ನಾಗಿ ವರ್ಕ್ ಆಗಿದೆ. ಸೊ ಸಸ್ಪೆನ್ಸ್ ಜೊತೆಗೆ ಕಾಮಿಡಿನೂ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ನಿರ್ದೇಶಕ. ಹಾಗಾಗಿ ಸಿನಿಮಾ ಚೆನ್ನಾಗಿ ನೋಡ್ಸ್ಕೊಂಡು ಹೋಗುತ್ತೆ ಸರ್. ಓಕೆ ಸರ್ ಧರ್ಮ ಸರ್, ಇನ್ನು ತಾವು ಹಲವಾರು ವರ್ಷಗಳಿಂದ ಕನ್ನಡ ಸಿನಿಮಾ ರಂಗದಲ್ಲಿರುವಂಥದ್ದು ಸಾಕಷ್ಟು ಬೇರೆ ಬೇರೆ ಜಾನರ್ನ ಪಾತ್ರಗಳನ್ನ ತಾವು ನಿರ್ವಹಿಸ್ತಾ ಬಂದಿದ್ದೀರಿ. ಕನ್ನಡ ಸಿನಿಮಾ ರಂಗದಲ್ಲಿ ಇವತ್ತು ಆಗ್ತಾ ಇರುವಂಥ ಬೆಳವಣಿಗೆಗಳು ನೋಡಿದ್ರೆ ಸೊ ತಮ್ಗೆ ಏನು ಅನಿಸುತ್ತೆ ಸರ್? ಅದೇ ಇವತ್ತಾಗ್ತಿರೋ ಬೆಳವಣಿಗೆಗಳು ಹೇಳ್ಬೇಕು ಅಂದರೆ ಇವಾಗ ಕನ್ನಡ ಸಿನಿಮಾ ತುಂಬ ಚೆನ್ನಾಗಿ ನೋಡಿ. ಇವಾಗ KGF ಇರ್ಬೋದು, ಕಾಂತಾರ ಇರ್ಬೋದು, ಇಂಥ ಒಂದು ಚಾರ್ಲಿ ನಮ್ಮ ರಕ್ಷಿತ್ ಶೆಟ್ಟಿದು ಎಲ್ಲ ಇಂಥ ಒಳ್ಳೊಳ್ಳೆ ಸಿನಿಮಾ ಬಂತು. ಬಟ್ ಏನಾಗೋಯ್ತು, ಜನ ಆ ಥರದೇ ಸಿನಿಮಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಆ ಥರ ಒಂದು ಎಕ್ಸ್ಪೆಕ್ಟ್ ಅಂದರೆ ಬಜೆಟಲ್ಲೇ ಥಿಂಕ್ ಮಾಡ್ತಾರೆ. ನಾವು ಮುಂಚೆ ಯಾವ ಥರ ನಾವು ಬೂದಿ ಮುಚ್ಚಿಟ್ಕೊಂಡೆ ಯಾವ ಥರ ಬಾವಿಯಲ್ಲಿರೋ ಕಪ್ಪೆ ಥರ ಲೋ ಬಜೆಟಲ್ಲೇ ಹೆಂಗೆ ಜನಕ್ಕೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡೋಂಥ ಸಬ್ಜೆಕ್ಟ್ಗಳು ಮಾಡಿ ಸಿನಿಮಾ ಚೆನ್ನಾಗೇ ಮಾಡ್ತಾ ಇದ್ವಿ. ಅದು ಇವಾಗಲೂ ಮಾಡ್ಕೊಂಡು ಬರ್ತಿದೆ. ಕನ್ನಡ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಪ್ರಾಬ್ಲಮ್ ಏನಂದರೆ ಈ 3 ಸಿನಿಮಾ ಈ ಥರ ಒಂದು ಆಲ್ ಓವರ್ ವರ್ಲ್ಡ್ಗೆ ರೀಚ್ ಆಗಿದ್ದರಿಂದ ನಾರ್ಮಲ್ ಸಿನಿಮಾಗಳನ್ನ ನಾರ್ಮಲ್ ಬಜೆಟಲ್ಲಿ ಮಾಡೋಂಥ ಸಿನಿಮಾಗಳನ್ನ ಜನ ಇಂಟ್ರೆಸ್ಟಿಂಗ್ ಬರ್ತಾ ಇಲ್ಲ ಅಷ್ಟೇ ಥಿಯೇಟ್ರಿಗೆ. ಇದು ತಪ್ಪು ಸರಿ ಅನ್ನೋದು ನನಗೆ ಗೊತ್ತಿಲ್ಲ ಅದು ಯಾಕೆ ಅಂತ. ಬಟ್ ಅವ್ರಿಗೆ ಅಂಥ ಸಿನಿಮಾ ಅಂಥದ್ದೇ ಒಂದು ಪಬ್ಲಿಸಿಟಿ ಬಂದಲ್ಲೇ ನೋಡೋಣ, ಇನ್ನು ಮಿಕ್ಕಿದ ಲೆಕ್ಕನೇ ಇಲ್ಲ ಅನ್ನೋ ಥರ ಆಗ್ಬಿಟ್ಟಿದೆಯಾ ಏನೋ ಗೊತ್ತಿಲ್ಲ ಜನಕ್ಕೆ. ಅದು ಎಲ್ಲ ಸಿನಿಮಾನೂ ನೋಡ್ಬೇಕು ಜನ ಬಂದಿತ್ತೆ ಥಿಯೇಟ್ರಿಗೆ. ಅದೊಂದು ಬೇಜಾರಿದೆ. ಯಾಕಂದರೆ ಕನ್ನಡ ನಿಜವಾಗ್ಲೂ ಇಂಪ್ರೂವ್ ಆಗಿದೆ. ಇವಾಗ ಕನ್ನಡ ಸಿನಿಮಾ ಇಂಡಸ್ಟ್ರಿ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ ಹೇಳಬೇಕು ಅಂದರೆ. ಬಟ್ ಈ ಥರ ದೊಡ್ಡ ದೊಡ್ಡ ಸಿನಿಮಾ ಬಂದಿರೋದ್ರಿಂದ ನಾರ್ಮಲ್ ಬಜೆಟ್ ಇರೋ ಸಿನಿಮಾಗಳನ್ನ ನೋಡೋದಕ್ಕೆ ಜನ ಬರ್ತಿಲ್ಲ. ಅದು ಬರಬೇಕಷ್ಟೇ ನಮಗೆ. ಎಸ್ ಸರ್, ಇನ್ನು ನಾವು ಮೀಡಿಯಾದವರು ನೀವೆಲ್ಲೇ ಕಾಣಿಸ್ಕೊಂಡ್ರು ಈ ಪ್ರಶ್ನೆ ಕೇಳ್ತೀವಿ. ಕೇಳಿಲ್ಲ ಅಂದರೆ ಅಪೂರ್ಣ ಅನಿಸುತ್ತೆ. ಸೊ ದರ್ಶನ್ ಸರ್ ಪ್ರಕರಣ ಬಂದಾಗ ಸರ್ ಸೊ ತಮ್ಗೆ ಏನು ಅನಿಸುತ್ತೆ ಸರ್? ಇಲ್ಲ, ಈಗ ನೋಡಿ, ಈಗ ನಾವು ಅಂದ್ಕೊಂಡಂಗೆ ದೇವ್ರ ದಯದಿಂದ ಅವನ ಬಗ್ಗೆ ತುಂಬ ಕ್ರೂರತನ ಆಗಿತ್ತು ಅನ್ನೋ ಥರದಲ್ಲೆಲ್ಲ ಕಟ್ ಆಫ್ ಆಗ್ತಾ ಇದೆ. ಈಗ ನೋಡಿ, ದರ್ಶನೇ ಎಲ್ಲ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ಈಗ ಕಿಡ್ನಾಪ್ ವಿಚಾರದಲ್ಲಿ ದರ್ಶನ್ ಇಲ್ಲ ಅಂತ ಬಂದಿದೆ, ನಿಮ್ಮ ಮೀಡಿಯಾದಲ್ಲೇ ತೋರಿಸ್ತಾ ಇದ್ದಾರೆ. ಇನ್ನು ನೆಕ್ಸ್ಟು ಬಂದೇ ಬರುತ್ತೆ. ಈಗ ದರ್ಶನ್ ಅಲ್ಲಿ ಕೊಲೆ ಆಗೋವರೆಗೂ ಸಾಯೋವರೆಗೂ ಇರಲಿಲ್ಲ ಅನ್ನೋದು ಬಂದಿದೆ. ಹಂಗೆ ಬರ್ತಾ ಈಗ ನೋಡ್ಬೇಕು ನಾವು. ನಿಮ್ಮ ಇದರಲ್ಲೇ ನಿಮ್ಮ ಮೂಲಕನೇ ನಮ್ಗೆ ಗೊತ್ತಾಗುತ್ತೆ 100%. ಯಾಕಂದರೆ ಅವನು ಯಾವ ಥರ ಇದ್ದ ಅನ್ನೋದು ನನಗೆ ಗೊತ್ತಿದೆ. ನನ್ನ ಥರ ಎಷ್ಟೋ ಜನ ಅವನಿಗೆ ಲಕ್ಷಾಂತರ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ. ಅವ್ರಿಗೆಲ್ಲ ಗೊತ್ತಿದೆ ಅವನೇನು ಎಲ್ಲ ನಾವು ನೋಡಿದ್ವಿ ಅನ್ನೋದೇ. ಇದೇನೋ ಅಚಾತುರ್ಯದಲ್ಲಿ ಬುದ್ಧಿ ಹೇಳಕ್ಕೆ ಹೋಗಿ ಇಲ್ಲ ಅವನ ಜೊತೆಲಿ ಇದ್ದವರು ಅವ್ರ ಮುಂದೆ ಒಂದು ಪ್ರೀತಿ ತೋರಿಸ್ಕೊಳಕ್ಕೆ ಓವರ್ ಪ್ರೀತಿ ತೋರ್ಸೋಕೆ ಹೋಗಿ ಒಂದು ಜೀವನ ಕಿತ್ತಾಕಿ ಅವ್ನ ಲೈಫ್ನೂ ಹಾಳು ಮಾಡಿ ಅವ್ನ ಮರ್ಯಾದನೂ ಕಳೆದು ಅವ್ರ ಲೈಫು ಹಾಳು ಮಾಡಿಕೊಂಡು ಈ ಥರ ಪರಿಸ್ಥಿತಿಯಲ್ಲಿ ಇದ್ದಾರೆ. 100% ಇದನ್ನೆಲ್ಲ ಮುಕ್ತ ಮಾಡ್ಕೊಂಡು ಬರ್ತಾನೆ ಅನ್ನೋ ನಂಬಿಕೆ ನಮಗಿದೆ. ಯಾವೆಲ್ಲ ಸಿನಿಮಾಗಳಲ್ಲಿ ದರ್ಶನ್ ಸರ್ ಜೊತೆ ತಾವು ಕಾಣಿಸ್ಕೊಂಡು? ಅಯ್ಯೋ ಸಾಕಷ್ಟು, ಒಂದು 20 ಸಿನಿಮಾ ಮೇಲೆ ಮಾಡಿದ್ದೀವಿ ನಾವು. ಫಸ್ಟ್ ಸಿನಿಮಾ ಧ್ರುವ ಮಾಡಿದ್ದು ನಾವು ದರ್ಶನ್ ಜೊತೆ. ಧ್ರುವ, ತಂಗಿಗಾಗಿ, ಮಂಡ್ಯ, ಸಾಕಷ್ಟು ಸಿನಿಮಾ, ಅಯ್ಯ, ಆಮೇಲೆ ಪೊರ್ಕಿ, ಆಮೇಲೆ ಎಷ್ಟೊಂದು ಕ್ರಾಂತಿ, ಈಗ ಲೇಟೆಸ್ಟ್ ಕ್ರಾಂತಿವರೆಗೂ ಮಾಡ್ತೀವಿ. ಆಮೇಲೆ ಸ್ಟಾರ್ಟಿಂಗಲ್ಲಿ ತುಂಬ ಸಿನಿಮಾ ಮಾಡಿದ್ದೀವಿ. ಸಂಗೊಳ್ಳಿ ರಾಯಣ್ಣ, ಅದೇ ನನಗೆ ಹೇಳಕ್ಕೆ ಬರೋಲ್ಲ ಫಾಸ್ಟಾಗೆ, ಬಟ್ ಸಾಕಷ್ಟು ಸಿನಿಮಾ ಮಾಡಿದ್ದೀವಿ. ಸರ್, ನಿಮ್ಮ ಅವರ ನಡುವೆ ಸ್ನೇಹ ಹೇಗಿತ್ತು ಅಂತ? ಈ ದರ್ಶನ್ ಆಗಲಿ ಸುದೀಪ್ ಆಗಲಿ ಇಬ್ಬರು ನನಗೆ ಇಂಡಸ್ಟ್ರಿಗೆ ಬರೋಕ್ಕೆ ಮುಂಚೆ ನನ್ನ ಫ್ರೆಂಡ್ಸು. ದರ್ಶನ್ನು ಮೆಜೆಸ್ಟಿಕ್ ಪಿಕ್ಚರು ಆ್ಯಕ್ಚುಲಿ ನಮ್ಮ PN ಸತ್ಯ ಪ್ರಜ್ವಲ್ ಲಾಡ್ಜಲ್ಲಿ 314 ರೂಮ್ ನಂಬರ್ ಹಾಕಿದಾಗ ನಿಮ್ಗೊಬ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ ಬನ್ನಿ ನಾವು ಹೀರೋ ಮಾಡಿದ್ದೀವಿ ಅಂತ ಹೇಳಿದಾಗ ಅಲ್ಲಿ ನೋಡಿದಾಗ ಅಲ್ಲಿ ದರ್ಶನ್ ಅವಲೇ ಪರಿಚಯ. ಸೊ ಇನ್ನೇ ಮೆಜೆಸ್ಟಿಕ್ಕಲ್ಲಿ ಅವ್ರು ಚಾಲೆಂಜಿಂಗ್ ಸ್ಟಾರ್ ಆಗೋಕ್ಕೆ ಮುಂಚೆಯಿಂದ ಫ್ರೆಂಡ್. ಹಂಗಾಗಿ ಇವತ್ತಿಗೂ ಅದೇ ಸಲಹೆ ಇಟ್ಕೊಂಡಿದ್ದಾರೆ, ಹೋಗೋ ಬರೋ ಫ್ರೆಂಡ್ಸೇ ನಾವು. ಸುದೀಪ್ ಕೂಡ ಅಷ್ಟೇ, ಸ್ಪರ್ಶಾಲಿನ ನಾನು ಆ್ಯಕ್ಚುಲಿ ಆ ಟೈಮಲ್ಲಿ ಕೊರಿಯೋಗ್ರಾಫರ್ ನಾನು. ಸೊ ಸ್ಪರ್ಶದಿಂದ ನಾನು ಸುದೀಪ ಅದಕ್ಕೆ ಮುಂಚೆನೇ ಸ್ವಲ್ಪ ಫ್ರೆಂಡ್ಸೇ. ಸೊ ಹಂಗಾಗಿ ಅವರು ನನಗೆ ಹೋಗೋ ಬರೋ ಅನ್ನೋದೇ ಒಂದು ಲೀನಿಯನ್ಸ್ ಇಟ್ಕೊಂಡು ಒಂದು ಒಳ್ಳೆ ಫ್ರೆಂಡ್ಶಿಪ್. ಹಂಗೆ ಇವರಿಬ್ಬರು ಹಂಗೆ ಇದ್ದಾರೆ ನನ್ನ ಜೊತೆ. ಅದ್ರ ಬಗ್ಗೆ ಕೇಳೋದೇ ಒಂದು ಖುಷಿ ಅನ್ಸು ಸರ್. ಅಂದರೆ ಇವರಿಬ್ಬರು ಸರ್ ಡಿ ಬಾಸ್ ಆಗೋದಕ್ಕೂ ಮುಂಚೆ ಅಥವಾ ಕಿಚ್ಚ ಸುದೀಪ್ ಆಗೋದಕ್ಕೂ ಮುಂಚೆಯಿಂದನೂ ಸ್ನೇಹಿತರು ನಿಮಗೆ? ಹೌದು. ಸೊ ಸ್ಟಾರ್ ಆದಮೇಲೂ ಕೂಡ ಹಾಗೇ ಇದ್ದಾರೆ ಸರ್? ಅದನ್ನೇ ಹೇಳ್ದಲ್ಲ, ಈಗಲೂ ಹೋಗೋ ಬರೋ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಆ ಲೆವೆಲ್ ಲೀನಿಯನ್ಸ್ ಇಟ್ಕೊಂಡಿದ್ದಾರೆ. ಅವ್ರ ಒಂದು ಮನಸ್ಸು, ಅವರ ಒಂದು ಧಾರಾಳತನ, ಒಂದು ಇನ್ನೂ ಹೆಡ್ ವೈಟ್ ಇಲ್ಲದೆ ಇವತ್ತು ನನ್ನ ಫ್ರೆಂಡ್ಶಿಪ್ ಅದೇ ಥರ ಇಟ್ಕೊಂಡಿದ್ದಾರೆ ಇಬ್ಬರು ಕೂಡ. ಸೂಪರ್ ಸರ್, ಸೂಪರ್ ಸರ್. ಸರ್, ಇನ್ನು ಸಿನಿಮಾ ಬಗ್ಗೆನೇ ಮಾತನಾಡೋದಾದರೆ, ಈ ನೈಟ್ ರೋಡ್ ಸಿನಿಮಾ ಬಗ್ಗೆ ಮಾತನಾಡೋದಾದ್ರೆ ಸರ್, ಈ ಸಿನಿಮಾದಲ್ಲಿ ಎಲ್ಲಿ ಎಷ್ಟು ದಿನ ಶೆಡ್ಯೂಲ್ ಮತ್ತು ಎಲ್ಲೆಲ್ಲ ಶೂಟ್ಗಳು ಮಾಡ್ಕೊಂಡ್ರಿ ಅಂತ? 25 ಡೇಸ್ ಶೂಟ್ ಮಾಡಿದ್ದೀವಿ. ಬೆಂಗಳೂರು ಸುತ್ತಮುತ್ತ, ಬೆಂಗಳೂರು ಸಿಟಿ ಶೂಟ್ ಮಾಡಿದ್ದೀವಿ. ಆಮೇಲೆ ಕುಣಿಗಲ್ ಹೈವೇ ಶೂಟ್ ಮಾಡಿದ್ದೀವಿ. ಆಮೇಲೆ ಮಾಗಡಿ ರೋಡ್ ಶೂಟ್ ಮಾಡಿದ್ದೀವಿ.
ನಮ್ ಟೋಟಲ್ ಸಬ್ಜೆಕ್ಟ್ ನಡೆಯೋದೇ ಈ ಇದ್ರಲ್ಲಿ. ಸೊ ಇದೆಲ್ಲ ಪೂರ್ತಿ 25 ಡೇಸ್ ಟೋಟಲ್ ಇದೆ ಶೂಟ್ ಮಾಡಿದ್ವಿ. ಓಕೆ, ಸಾಂಗ್ ಎಷ್ಟಿದೆ? ಸಾಂಗ್ ಫಸ್ಟ್ ಇರಲಿಲ್ಲ ಸರ್, ಅದು ನನಗೆ ಎಲ್ಲ ಎಡಿಟಿಂಗ್ ಎಲ್ಲ ಮುಗಿದು ರೀರೆಕಾರ್ಡಿಂಗ್ ಮಾಡ್ಬೇಕಾದ್ರೆ ಆ ಪೋರ್ಷನ್ ಅಲ್ಲಿ ನಮ್ಗೆ ರೀರೆಕಾರ್ಡಿಂಗ್ ಹಾಕಿದ್ರೆ ಜಾಸ್ತಿ ಸೆಟ್ ಆಗಲ್ಲ ಅಂತ ಹೇಳಿ ಡಿಸೈಡ್ ಮಾಡಿ ಅಲ್ಲಿ ಆ ಬಿಟ್ಟು 2 ಬಿಟ್ಟು ಸಾಂಗ್ ಆಮೇಲೆ ಮಾಡಿಸಿ ಅದನ್ನ ಫಿಲ್ಅಪ್ ಮಾಡಿದ್ವಿ. 2 ಕ್ಲೈಮ್ಯಾಕ್ಸ್ ಒಂದು ಇಂಟ್ರೋ ಬಿಫೋರ್ ಒಂದು ಅಲ್ಲಿ ಅದನ್ನ ಹಾಕಿದ್ವಿ. ಯಾಕಂದ್ರೆ ಸಾಂಗ್ ಹಾಕಿದ್ರೆ 100% ಅಲ್ಲಿ ಬ್ರೇಕ್ ಆಗ್ತಿತ್ತು. ಅದು ಸಬ್ಜೆಕ್ಟ್ ಹೋಗುತ್ತೆ, ಸ್ಕ್ರೀನ್ ಪ್ಲೇ ಹೋಗ್ತಿರುತ್ತಲ್ಲ, ಅಲ್ಲಿ ಸಾಂಗ್ ಏನಾದ್ರು ಬಂದ್ರೆ 100% ಆಡಿಯನ್ಸ್ ಎಲ್ಲ ಪೂರ್ತಿ ಮತ್ತೆ ರಿಲ್ಯಾಕ್ಸ್ ಆಗ್ತಿದ್ರು. ಸೊ ಅದಕ್ಕೋಸ್ಕರ ಎಲ್ಲೂ ಸಾಂಗ್ ಹಾಕಿಲ್ಲ. ಇದನ್ನು ಸಹ ಮಾಂಟೇಜಸ್ ಅಲ್ಲಿ ಬರುತ್ತೆ, ಅಂದ್ರೆ ಸಬ್ಜೆಕ್ಟ್ ಮೂವಿಂಗ್ ಅಲ್ಲಿನೇ ಬ್ಯಾಕ್ ಗ್ರೌಂಡ್ ಅಲ್ಲಿ ಸಾಂಗ್ ಬರುತ್ತೆ. 2 ಬಿಟ್ ಸಾಂಗ್ ಮಾತ್ರ ಲಾಸ್ಟ್ ಫೈನಲ್. ಇನ್ನು ಜಿಜಿ ಅವರೇ, ಇವು ನಿಮ್ಮ ಮತ್ತು ಸರ್ ಕಾಂಬಿನೇಷನಲ್ಲಿ ಸೊ ಯಾವ ಸೀನನ್ನು ನೆನೆಸ್ಕೊಳ್ಳೋದಾದ್ರೆ ಈ ಸಂದರ್ಭದಲ್ಲಿ? ಸರ್ ಆಲ್ಮೋಸ್ಟ್ ಎಲ್ಲ ಸೀನು ಹಾಗೇ ಇದೆ. ಅಂದರೆ ಇನ್ವೆಸ್ಟಿಗೇಷನ್ ಬಂದ ತಕ್ಷಣ ಅವರು ಅಲ್ಲಿ ನೈಸ್ ರೋಡಲ್ಲಿ ನಾನು ಸಿಗ್ತೀನಿ, ಒಂದು ಕ್ಯಾರೆಕ್ಟ್ರು ಸಿಕ್ಕಾಗ ನೈಟ್ ರೋಡ್ ನೈಟ್ ರೋಡ್, ಆ ರೋಡಲ್ಲಿ ನಡೀತಕ್ಕಂಥ ಘಟನೆ ಸುತ್ತನೇ ಸಿನಿಮಾ ಸುತ್ತ ಆಗ್ತಾ ಇರೋದ್ರಿಂದ, ಸೊ ಇನ್ವೆಸ್ಟಿಗೇಷನ್ಗೆ ನಂದು ಹೆಲ್ಪ್ ಆಗಿರೋ ಕ್ಯಾರೆಕ್ಟರ್ ಆಗಿರೋದ್ರಿಂದ ಸೊ ಅಲ್ಲಿಂದ ಜೊತೆಗೆ ಕ್ಯಾರಿ ಆಗುತ್ತೆ ಕ್ಯಾರೆಕ್ಟ್ರು. ಸೊ ಅವ್ರದ್ದು ಸೀರಿಯಸ್ಸಾಗಿ ಹೋಗ್ತಾ ಇರುವಾಗ ನಂದು ಕ್ಯಾರೆಕ್ಟ್ರು ಸ್ವಲ್ಪ ಕಾಮಿಡಿ ಟಚ್ ಇಟ್ಕೊಂಡು ಜೊತೆಗೆ ಮಾಡಿರ್ತಕ್ಕಂಥ ಕ್ಯಾರೆಕ್ಟರ್ ಎಲ್ಲ ಸೀನ್ಗಳು ಹಂಗೆ ಇದೆ, ಮಜವಾಗಿದೆ. ಸೊ ಅಲ್ಲಿ ಒಂದು ಹೊಲದಲ್ಲಿ ಹುಡ್ಕೊಂಡು ಹೋಗ್ತೀವಿ, ಆಮೇಲೆ ಒಳಗಡೆ ಅಲ್ಲಿ ಒಂದು ಬಂಗ್ಲೆ ಥರ ಇದೆ, ಬೂತ್ ಬಂಗ್ಲೆ ಥರ, ಅಲ್ಲೆಲ್ಲ ಹುಡ್ಕೊಂಡು ಹೋಗೋದು. ಸೊ ಅಲ್ಲಿ ಪ್ರತಿಯೊಂದು ಸೀನು ಕೂಡ ಹಂಗೆ ಇದೆ. ಆಮೇಲೆ ಕ್ಯೂರಿಯಾಸಿಟಿ ಆಗಿದೆ, ಏನಾಗುತ್ತೆ ಮುಂದೆ ಏನಾಗುತ್ತೆ ಅಂತ. ಸೊ ಅದು ಎಲ್ಲ ಸೀನು ಚೆನ್ನಾಗಿ ಬಂದಿರೋದ್ರಿಂದ ಅವರು ಹಂಗೆ ಕ್ಯಾರಿ ಮಾಡಿದ್ದಾರೆ. ಜೊತೆಗೆ ಅವರು ಸಪೋರ್ಟಿಂಗ್ ಕ್ಯಾರೆಕ್ಟರ್ಗೆ ನಂದು ಹಂಗೆ ಕ್ಯಾರಿ ಆಗುತ್ತೆ ಸರ್. ಈ ಎಂಟೈರ್ ಸಿನಿಮಾಲಿ ಖುಷಿ ಕೊಡೋದಂದ್ರೆ ಯಾರ್ಯಾರು ಕ್ಯಾರೆಕ್ಟರ್ ಇದೆ, ಜಿಜಿ ಪೋರ್ಷನ್ ಬಂದ ಜಿಜಿನೇ ಹೀರೋ, ಹಂಗೆ ಇರೋದು. ಮಂಜು, ಆಮೇಲೆ ಈಗ ವಿಲನ್ ಆಗಿ ನನ್ನ ತಮ್ಮನ ರೋಲ್ ಮಾಡಿದ್ದಾನೆ, ಅವನು 3 ವೇರಿಯೇಷನ್ ಬೇರೆ ಥರ ಏನೇನೋ ಇದೆ ಸಿನಿಮಾಲಿ. ಬಟ್ ಅವ್ನು ಹೊಸಬ ಆದರೂ ಅಷ್ಟನ್ನು ಕ್ಯಾರಿ ಮಾಡಿ ತುಂಬಾ ಚೆನ್ನಾಗಿ ಕೆಲಸ ತಗೊಂಡಿದ್ದಾರೆ ಗೋಪಾಲ್, ಚೆನ್ನಾಗಿ ಕೆಲಸ ನೋಡಿ. ಅದೇ ಅವ್ರ ಕ್ಯಾರೆಕ್ಟರ್ ಅವಾಗಲೂ ಹೇಳಿದ್ನಲ್ಲ, ಸೊ ನಾನೇ ಹೀರೋ ಅಂತ ಎಲ್ಲರೂ ಹೀರೋನೇ ಅಂತ ಹೇಳ್ತಾರೆ. ಸೊ ಆ ಥರದ್ದು ವಿಶಾಲ ಹೃದಯ ಅವ್ರದ್ದು ಆ್ಯಕ್ಚುಲಿ. ಸೊ ಹಂಗಾಗಿ ಎಲ್ರಿಗೂ ಸ್ಪೇಸ್ ಕೊಡೋರು ಮಾಡೋದಕ್ಕೆ, ಎದುರುಗಡೆ ಇರೋ ಆರ್ಟಿಸ್ಟ್ಗೆ ಇವಾಗ ಸ್ಪೇಸ್ ಹಿಂಗೆ ಮಾಡು, ನೀನು ಹಿಂಗೆ ಮಾಡು ಸೊ ಅಂತ ಹೇಳ್ಬಿಟ್ಟು ನಮ್ಗೆ ಎನ್ಕರೇಜ್ ಮಾಡಿ ಮಾಡೋರು. ಸೊ ಹಾಗಾಗಿ ನಾವು ಕೂಡ ಅಲ್ಲಿ ಗುರ್ಸ್ಕೊಳ್ಳೋಕ್ಕೆ, ನಮ್ಮ ಸ್ಪೇಸ್ನ ನಾವು ತಿನ್ಕೊಳ್ಳೋಕ್ಕೆ ಒಂದು ಸಾಧ್ಯತೆ ಆಯಿತು. ನನಗೆ ರವಿ ಕಿಶೋರ್ ಅವರು ಹಳೆ ಹಳೊಬ್ರು ಒಳ್ಳೆ ರೈಟ್ರು, ಡೈರೆಕ್ಟ್ರು. ಗೋಪಾಲ್ ಹೆಂಗೋ ಅವ್ರನ್ನ ಗುರುತಿಸಿ ಹಿಡಿದು ರೆಡಿ ಮಾಡಿ ಅವ್ರನ್ನ ಎಳ್ಕೊಂಡ್ಬಂದು ಈ ಪಿಕ್ಚರ್ ಮಾಡಿ. ಅವ್ರದ್ದು ತುಂಬ ಚೆನ್ನಾಗಿದೆ, ಸೆಕೆಂಡ್ ಹಾಫು ಅವ್ರದ್ದು ಭಾಳ ಹೈಲೈಟ್ ಆಗುತ್ತೆ. ಆಮೇಲೆ ನಮ್ಮ ಗಿರಿಜಮ್ಮ ಮಾಡಿದ್ದಾರೆ, ನನ್ನ ತಾಯಿ ಪಾತ್ರ ಮಾಡಿದ್ದಾರೆ. ಜ್ಯೋತಿರೇ ನನ್ನ ಸರ್, ಜ್ಯೋತಿರೇ ಕೇಳಲೇಬೇಕು. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಯಿತು, ಒಂದಷ್ಟು ಕಾಂಟ್ರವರ್ಸಿಗಳು ಕೂಡ ಆಯಿತು. ನಿಮ್ಮ ಅವರ ಕಾಂಬಿನೇಷನ್ ಬಗ್ಗೆ ಹೇಳಿದ್ರೆ? ನಾನು ಅದೇ ಆ ಸಿನಿಮಾನೇ ಫಸ್ಟ್ ಟೈಮ್ ಲೈಫಲ್ಲಿ ಅವ್ರನ್ನ ಎದುರು ನೋಡಿದ್ದು ಕೂಡ ಆ್ಯಕ್ಟ್ ಮಾಡಿದ್ದು. ಅದು ಆ್ಯಕ್ಟ್ ಮಾಡಿ ಹೋಗಾದ್ಮೇಲೆ ನನಗೆ ಇದು ನ್ಯೂಸಲ್ಲಿ ಆ ಥರ ನೋಡಿದ್ದು. ಬಟ್ ಅವ್ರ ಬಗ್ಗೆ ನಂಗೆ ಪರ್ಸನಲಿ ಗೊತ್ತು. ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಅವರು. ವೆರಿ ಗುಡ್ ಆಕ್ಟರ್, ತುಂಬಾ ಚೆನ್ನಾಗಿ ತುಂಬಾ ಸಪೋರ್ಟ್ ಚೆನ್ನಾಗಿ. ಮಾಡಿದ್ರು. ಆಮೇಲೆ ಧರ್ಮ ಸರ್ ಅದೇನು ಹೀರೋ ಕ್ಯಾರೆಕ್ಟರ್ ಬರುತ್ತೋ, ಏನೇನು ಇನ್ವೆಸ್ಟಿಗೇಷನ್ ಮಾಡ್ತಾ ಇರುತ್ತಲ್ಲ, ಆ ಇನ್ವೆಸ್ಟಿಗೇಷನ್ ಮಾಡ್ದ ಪ್ರತಿಯೊಂದು ಡಿಸ್ಕಷನ್ ಮಾಡೋದೇ ಜೊತೆ ವೈಫ್ ಜೊತೆ ಡಿಸ್ಕಷನ್ ಮಾಡೋದು, ಅವ್ರ ಸಪೋರ್ಟ್ ಇರುತ್ತೆ. ಅವ್ರ ಸಪೋರ್ಟ್ ಆ ಪ್ರತಿಯೊಂದು ಮೂಮೆಂಟ್ ಇವ್ರು ಡಿಕೋಡ್ ಮಾಡ್ತಾ ಹೋಗ್ತಾರೆ. ಪ್ರತಿಯೊಂದು ಏನೋ ಇನ್ಸಿಡೆಂಟ್ ಆದ್ರೂ ಅಲ್ಲಿ ಇನ್ನೊಂದೇನೋ ಡಿಕೋಡ್ ಮಾಡೋದು, ಇನ್ನೊಂದೇನೋ ಓಪನ್ ಆಗ್ತಾ ಇರುತ್ತೆ. ಆ ಓಪನ್ ಆಗೋದೆಲ್ಲ ಪೂರ್ತಿ ಡಿಸ್ಕಷನ್ ಮಾಡೋದೇ ವೈಫ್ ಜೊತೆ ಕ್ಯಾರೆಕ್ಟರ್ ಜೊತೆ. ಅವ್ರು ಕೆಲವು ಕ್ಲೂನ ಕೊಡ್ತಾರೆ, ಆ ಕ್ಲೂನ ಕೊಟ್ಟು ಇವ್ರಿಗೆ ಇನ್ನೇನೋ ಫ್ಲಾಶ್ ಆಗಿ ಮತ್ತೆ ಡಿಕೋಡ್ ಮಾಡಿದಾಗ ಅಲ್ಲಿ ಆಡಿಯನ್ಸ್ ನೋಡ್ಬೇಕಲ್ಲಿ ಅದು ಯಾವ ತರ ಬರುತ್ತೆ. ಒಂದು ಕ್ಯಾರೆಕ್ಟರ್ ಸತ್ತೋಗಿರೋದು ಮತ್ತೆ ಇನ್ನೊಂದೆಲ್ಲ ಓಪನ್ ಆಗುತ್ತೆ. ಆ ಕ್ಯಾರೆಕ್ಟರ್ಗೂ ಅವ್ರ ಕ್ಯಾರೆಕ್ಟರ್ಗೂ, ಸತ್ತೋಗಿರೋ ಕ್ಯಾರೆಕ್ಟರ್ಗೂ ಇರೋ ಕ್ಯಾರೆಕ್ಟರ್ಗೂ ಸೇಮ್ ಒಂದೇ ಕ್ಯಾರೆಕ್ಟರ್, ಇಬ್ರು ಡಬಲ್ ಆಕ್ಟಿಂಗ್ ತರ ಇರ್ತಾರೆ. ಬಟ್ ಅಲ್ಲಿ ಏನೋ ಹುಡ್ಕೊಂಡು ಹೋದಾಗ ಅವ್ರ ಹೆಸರಲ್ಲೋ, ಅವ್ರ ಊರಲ್ಲೋ, ಅವ್ರ ಡೇಟ್ ಆಫ್ ಬರ್ತಲ್ಲೋ ಏನೋ ಡಿಕೋಡ್ ಮಾಡಿದ್ರೆ ಅವ್ರ ಅಡ್ರೆಸ್ ಏನೋ ಸಿಕ್ತಿರುತ್ತೆ, ಅವ್ರದ್ದೇನೋ ನೇಮ್ ಸಿಗ್ತಾ ಇರುತ್ತೆ. ಸೊ ಆ ತರ ಹೋಗುತ್ತೆ. ಅದಕ್ಕೆಲ್ಲ ಸಪೋರ್ಟಿವ್ ಆಗಿರುತ್ತೆ ಜ್ಯೋತಿರ ಕ್ಯಾರೆಕ್ಟರ್ ಧರ್ಮ ಸರ್. ಅಂದರೆ ಪ್ರತಿದಿನ ನಾವು ಎಲ್ಲರೂ ಬಾಯಲ್ಲಿ ಒಂದಲ್ಲ ಒಂದು ಸಮಯದಲ್ಲಿ ಬಂದೇ ಬರುತ್ತೆ, ಅಯ್ಯೋ ಮಾಡಿದ ಕರ್ಮ ಕಣಪ್ಪ ಅವನು. ಅಂದರೆ ಕರ್ಮ ರಿಟರ್ನ್ಸ್ ಅನ್ನೋದು ಬರುತ್ತೆ. ಬಟ್ ಅದು ಯಾವ ಥರ ಬರುತ್ತೆ, ಹೇಗೆ, ಯಾಕೆ ಈ ಜನ್ಮದಲ್ಲೇ ಬರುತ್ತೆ ಅನ್ನೋದು ಒಂದು ಡೈರೆಕ್ಟ್ ಇಟ್ಕೊಂಡಿರೋ ವಿಷಯನ. ಸೊ ಅದನ್ನು ಭಾಳ ಸೂಕ್ಷ್ಮವಾಗಿ ಹೇಳ್ತಾ ಹೋಗಿದ್ದಾರೆ. ಆಮೇಲೆ ಒಂದು ಸಿನಿಮಾ ಅಂದ್ರೆ ಗೊತ್ತಲ್ಲ ಸರ್, ಎಂಟರ್ಟೈನ್ ಇರಲೇಬೇಕು. ನಾವು ಏನೇ ವಿಚಾರಗಳನ್ನ ಹೇಳ್ದಕ್ಕೆ ಹೋದ್ರೂ ಎಂಟರ್ಟೈನ್ ಇಲ್ಲ ಅಂದರೆ ಯಾರು ಕೂತ್ಕೊಳ್ಳಲ್ಲ. ಸೊ ಅದನ್ನು 2 ಅವರ್ ಎಂಟರ್ಟೈನಿಂಗ್ ಹೆಂಗೆ ಹೇಳೋದು ಅನ್ನೋದನ್ನು ಭಾಳ ಸೂಕ್ಷ್ಮವಾಗಿ ಬಿಚ್ಚಿಟ್ಟಿದ್ದಾರೆ. ಸೊ ಎಲ್ಲೂ ಬೋರ್ ಆಗಲ್ಲ ಸಿನಿಮಾ. ಜೊತೆಗೆ ಒಂದು ಹೌದಪ್ಪ ನಾವು ಹಿಂಗೆ ಮಾಡಬಾರ್ದು, ಕರ್ಮ ನಮ್ಗೆ ಯಾವತ್ತಿದ್ರು ರಿಟರ್ನ್ಸ್ ಇದ್ದೇ ಇರುತ್ತೆ ಅನ್ನೋದು ಒಂದು ಎಲ್ಲೋ ಮನುಷ್ಯನಿಗೆ, ಪ್ರತಿ ಮನುಷ್ಯನಿಗೂ ಫ್ಲಾಶ್ ಆಗುತ್ತೆ, ಅದು ಅನುಭವಕ್ಕೂ ಬಂದಿರುತ್ತೆ. ಸೊ ಅದನ್ನು ಭಾಳ ಸೂಕ್ಷ್ಮವಾಗಿ ಹೇಳಿದ್ದಾರೆ ಸರ್. ಆಮೇಲೆ ಎಲ್ಲ ಸರ್ ಹೇಳ್ದಂಗೆ ಎಲ್ಲರೂ ಕೂಡ ಅವ್ರ ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ರವಿಕಿಶೋರ್ ಸರ್ ಅವ್ರು ಒಂದು ವಿಭಿನ್ನವಾಗಿ ತೋರಿಸಿದ್ದಾರೆ ಅವ್ರನ್ನ. ಸೊ ಇಷ್ಟು ದಿನ ನೋಡದೇ ಇರೋ ಥರದ್ದು. ಸೊ ಆಮೇಲೆ ಎಲ್ಲ ಆರ್ಟಿಸ್ಟ್ಗಳು ಹಂಗೆ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಕ್ಯಾರೆಕ್ಟರ್ ತಂದಿರೋ ವಿಶೇಷವಾಗಿ ಅವರು, ಈಗ ನಮಗೆ ಕರ್ಮ ಅಂತ ಬಂದಾಗ ಆಧ್ಯಾತ್ಮಿಕ ಹೋಗ್ತೀವಿ, ದೇವ್ರಿಗೆ ಹೋಗ್ತೀವಿ, ಸ್ವಾಮಿಗಳಿಗೆ ಹೋಗ್ತೀವಿ. ಸೊ ಈ ಥರದ್ದು ಬಂದಾಗ ಅಲ್ಲಿ ಒಂದು ವಿಶೇಷವಾಗಿ ಸ್ವಾಮಿ ಕ್ಯಾರೆಕ್ಟರ್ ಬರುತ್ತೆ, ಅದನ್ನ ಪ್ರಭು ಅಂತ ಮಾಡಿದ್ದಾರೆ. ಸೊ ಅದನ್ನು ಎಷ್ಟು ನೀಟಾಗಿ ಹೇಳಿದ್ದಾರೆ ಅಂತಂದರೆ ನಮಗೆ ಸಮಾಜದಲ್ಲಿರ್ತಕ್ಕಂಥ ಕ್ಯಾರೆಕ್ಟ್ರಿಗೆ ಎಲ್ಲೋ ಒಂದು ಕಡೆ ಟಚ್ ಆಗುತ್ತೆ. ಅದು ನಮ್ಮ ಸುತ್ತಮುತ್ತ ಇರೋ ಕ್ಯಾರೆಕ್ಟ್ರಿಗೆ, ನಾವು ನೋಡಿರ್ತಕ್ಕಂಥ ಕ್ಯಾರೆಕ್ಟರ್ ಟಚ್ ಆಗುತ್ತೆ,
ಪಾಸಿಟಿವ್ ಆಗಿ. ಸೊ ಪಾಸಿಟಿವ್ ಟಚ್ ಆಗಿ ಅದು ಹೌದು ಈ ಥರದ್ದು ನಾವು ದಿನನಿತ್ಯ ನೋಡ್ತೀವಿ, ಮಾಡಬಾರ್ದು ಅನ್ನೋದು ಇಲ್ಲೇ ಒಂದು ಕಡೆ ಫ್ಲ್ಯಾಶ್ ಆಗುತ್ತೆ ಸರ್, ಮೈಂಡಿಗೆ ಒಂದು ಸ್ಟ್ರೈಕ್ ಆಗುತ್ತೆ ಪ್ರತಿಯೊಬ್ಬ ಆಡಿಯನ್ಸ್ಗೂ, ಆ ಥರ ಮಾಡಿದ್ದಾರೆ. ಒಂದು ಕಾಮಿಡಿ ನಡೀಲಿ, ಒಂದು ಸೆಂಟಿಮೆಂಟಲ್ ನಡೀಲಿ, ಯಾವುದೇ ನಡೆದ್ರು ನಾನು ಫಸ್ಟ್ ಏನ್ ಸ್ಟಾರ್ಟ್ ಮಾಡ್ತೀನೋ ಆ ಸಬ್ಜೆಕ್ಟ್ ಆಪ್ಟ್ ಆಗೇ ಇರುತ್ತೆ. ಅಂದ್ರೆ ಅದನ್ನ ಬಿಟ್ಟು ಎಲ್ಲೂ ಹೋಗಿಲ್ಲ. ಒಂದು ಕಾಮಿಡಿ ಮಾಡಿದ್ರು ಅದಕ್ಕೆ ಈ ಸಬ್ಜೆಕ್ಟ್ಗೆ ಬರುತ್ತೆ. ಅದು ಒಂದು ಬಿಟ್ಟು ಇದು ಕಾಮಿಡಿ ಟ್ರ್ಯಾಕ್ ಬೇರೆ, ಸೆಂಟಿಮೆಂಟ್ ಟ್ರ್ಯಾಕ್ ಬೇರೆ, ಲಿಂಕ್ ಇರುತ್ತೆ. ಪ್ರತಿಯೊಂದಕ್ಕೂ ಅದೇ ಡಿಕೋಡ್ ಮಾಡ್ತಾರಲ್ಲ, ಅದಕ್ಕೂ ಏನೇನ್ ನಡೆಯುತ್ತೋ ಆ ನೈಟ್ ರೋಡ್ಗೆ ಲಾಸ್ಟಿಗೆ ಬಂದು ಅದು ಲಿಂಕ್ ಆಗ್ಬಿಡುತ್ತೆ. ಅದು ಇದು ನಿನಗೆ ಸರಿ ಅನ್ಸುತ್ತದೆ.